ನಮಸ್ಕಾರ ಆತ್ಮೀಯರೇ. ನಮ್ಮ ಇನಾಮ್ ಹಂಚಾಳ್ ಪುನರ್ವಸತಿ ಕೇಂದ್ರದಲ್ಲಿ ಇವತ್ತು ಕಂಬಿ ಮಲ್ಲಯ್ಯನ ಐದೇಸಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಇದರ ಹಿನ್ನೆಲೆಯಾಗಿ ಹೇಳಬೇಕಂದ್ರೆ ಹೋಳಿ ಹುಣ್ಣಿಮೆ ಆದ ಮರುದಿನ ಅಂದರೆ ಕಾಮದಹನ ಆದ ಮರುದಿನದಿಂದ ನಮ್ಮ ಇನಾಮ್ ಹಂಚಾಳ್ ಪುನರ್ವಸತಿ ಕೇಂದ್ರದ ಸದ್ಭಕ್ತರು ಪಾದಯಾತ್ರೆ ಮೂಲಕ ಶ್ರೀಶೈಲಕ್ಕೆ ಹೋಗ್ತಾರೆ. ಅಲ್ಲಿ ಶ್ರೀಶೈಲದಲ್ಲಿ ಯುಗಾದಿವರೆಗೆ ಇದ್ದು ಯುಗಾದಿಯ ಸಂದರ್ಭದಲ್ಲಿ ಅಲ್ಲಿ ತೇರು ಮುಗಿಸ್ಕೊಂಡು ನಂತರ ಆ ಕಂಬಿ ಮಲ್ಲಯ್ಯನನ್ನು ವಾಪಸ್ ಕರೆದುಕೊಂಡು ಊರು ಹೊರಗಡೆ ಇಳಿಸಿರ್ತಾರೆ. ನಾವೇನು ಮಾಡಿದ್ವಿ ಅಂದರೆ ನಮ್ಮ ಗ್ರಾಮದ ವತಿಯಿಂದ 26ನೇ ತಾರೀಕು ಬೆಳಗ್ಗೆ ಕಂಬಿ ಮಲ್ಲಯ್ಯನನ್ನು ಸ್ವಾಗತಿಸಿ ನಮ್ಮೂರ ಅಗಸಿಗೆ ಕರ್ಕೊಂಡು ಬಂದೀವಿ. ನಂತರ ಸಾಯಂಕಾಲ ಗ್ರಾಮದ ಮುತ್ತೈದೆಯರು ಮತ್ತು ಆರತಿ ಕಾರ್ಯಕ್ರಮದೊಂದಿಗೆ ನಾವು ಮಲ್ಲಯ್ಯನನ್ನು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಸ್ವಾಗತಿಸಿ ಅವತ್ತು ವಾಲಗ ಮತ್ತು ಮಂಗಳಾರತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. 26ನೇ ತಾರೀಕಿನಿಂದ ಇವತ್ತಿನವರೆಗೆ ಅಂದರೆ 30/3/2026 ಇವತ್ತಿನವರೆಗೆ ದಿನಂಪ್ರತಿ ಸಾಯಂಕಾಲ 9 ಗಂಟೆಗೆ ಮಲ್ಲಯ್ಯನಿಗೆ ಕಂಬಿ ಮಲ್ಲಯ್ಯನಿಗೆ ವಾಲಗ ಮತ್ತು ಮಂಗಳಾರತಿ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಾ ಇದೆ. ನಾಳೆ ಅಂದರೆ 31/3/2026 ಇಡೀ ಇನಾಮ್ ಹಂಚಾಳ್ ಗ್ರಾಮದ ಪುನರ್ವಸತಿ ಕೇಂದ್ರದ ಎಲ್ಲ ಸದ್ಭಕ್ತರು ಮಲ್ಲಯ್ಯನಿಗೆ ಕಂಬಿ ಮಲ್ಲಯ್ಯನಿಗೆ ಬೆಲ್ಲ ಹಚ್ಚುವ ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಇಲ್ಲಿ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದೆ ಈ ಕಂಬಿ ಮಲ್ಲಯ್ಯನ ಐದೇಸಿ ಕಾರ್ಯಕ್ರಮ ಮತ್ತು ಬೆಲ್ಲ ಹಚ್ಚುವಂಥ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ ಭಾಳ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ. ಇಲ್ಲಿ ಎಲ್ಲ ನಮ್ಮ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ನಾಳೆ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಇರ್ತದೆ ಎಲ್ಲ ಸದ್ಭಕ್ತರಿಗೆ. ಎಲ್ಲ ಸದ್ಭಕ್ತರು ತಮ್ಮ ಮನೆಯಿಂದ ಬೆಲ್ಲ ತಂದು ಮಲ್ಲಯ್ಯನಿಗೆ ಹಂಚಿ ಇಲ್ಲಿ ಒಂದಾಗಿ ಬೆರೆತು ನಮ್ಮ ಸನಾತನ ಸಂಸ್ಕೃತಿಯನ್ನು ವಿಜೃಂಭಿಸುವಂಥ ಒಂದು ಕಾರ್ಯಕ್ರಮ ನಮ್ಮ ಊರಲ್ಲಿ ಭಾಳ ವಿಜೃಂಭಣೆಯಿಂದ ನಡೀತದೆ ಅಂತ ಹೇಳೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ನಮಸ್ಕಾರ. ಇನಾಮ್ ಹಂಚಿನಾಳ ಗ್ರಾಮದ ರವಾಸಿ ಆದ ನಾನು ಗುಂಡಪ್ಪ ಚೆನ್ನಪ್ಪ ಇಜಾಪುರ ಅಂತ. ಇದು ಇನಾಮ್ ಹಂಚಿನಾಳ ಗ್ರಾಮ ಅನ್ನುವಂಥದ್ದು ಬಿಳಗಿ ತಾಲೂಕಿನಲ್ಲಿ ಇತ್ತು. 2002ರಲ್ಲಿ ಮುಳುಗಡೆ ಆಗಿ ಇಲ್ಲಿಗೆ ಬಂದು ಶಿಫ್ಟ್ ಆಗಿದ್ದೀವಿ. ನಾವು ಶಿಫ್ಟ್ ಆದರೂ ಸಹಿತ ಎಲ್ಲಿ 2002ರಿಂದ 2024ರವರೆಗೆ ಮಲ್ಲಯ್ಯನ ಗುಡಿ ಕಟ್ಟಿಸುವಂಥ ಕಾರ್ಯಕ್ರಮ ನಮ್ಮಲ್ಲಿ ನಡೆದಿರಲಿಲ್ಲ, ಸಾಧ್ಯ ಆಗಿರಲಿಲ್ಲ. ಈಗ 2024ರಲ್ಲಿ ಎಲ್ಲ ಊರ ಗ್ರಾಮಸ್ಥರೆಲ್ಲರೂ ಸೇರಿ ಮಲ್ಲಿಕಾರ್ಜುನ ಗುಡಿಯನ್ನು ನಿರ್ಮಾಣ ಮಾಡಿ ನಮ್ಮ ಜಗದ್ಗುರುಗಳಾದ ಶ್ರೀಶೈಲ ಜಗದ್ಗುರುಗಳು ಬಂದಿಕೆ ಅಂದ ಉದ್ಘಾಟನೆ ಮಾಡಿ ಇದನ್ನು ನಮಗೆ ಮುನ್ನುಡಿ ಮುಂದೆ ಹಿಂಗೆ ಮಾಡ್ಕೊತ ಹೋಗ್ರಿಪ್ಪ ಅನ್ನುವಂಥ ಅಂದಿ ಹೇಳಿಕೊಟ್ಟರು. ಆ ಪ್ರಕಾರ ನಾವು ಇನ್ಕಮಟ ಸರ್ ಹೇಳ್ದಂಗೆ 26ನೇ ತಾರೀಕು ಕಂಬಿ ಕರ್ಕೊಂಡಿವು. ಐದೇಸಿ ಇವತ್ತು ಸೋಮವಾರ 30 ತಾರೀಕು ಐದೇಸಿ ಐತಿ. ನಾಳೆ 31ನೇ ತಾರೀಕು ಬೆಲ್ಲ ಹಂಚೋ ಕಾರ್ಯಕ್ರಮ, ಅನ್ನ ಸಂತರ್ಪಣೆ. ಮತ್ತು ಇನ್ನೂ ನಮ್ಮ ಓಲೆ ಮಠದ ಗುರುಗಳು ಬರ್ತಾರಂತ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಬರ್ತಾರತ್ತೆ ಭಾಳ ನಂಬಿದ್ದೀವಿ. ಬಂದ್ರಂದ್ರೆ ಭಾಳ ನಮ್ಮ ಕಾರ್ಯಕ್ರಮ ಭಾಳ ಅದ್ದೂರಿ ಆಗ್ತೈತಿ ಅಂತೇಳಿ ನಾನು ನಂಬಿದ್ದೀನಿ. ಇಷ್ಟು ಹೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ.